ಯಾಕಂಪುಟ್ಟಿ ಹೇಳ್ತೀಯ? ಕುಂಡ್ರಸಿರು ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಬಲ್ಲ, ಹಾಲಾದ್ರೆ ಕಾಯಿಸ್ಕೊಂಬತ್ತೀನಿ ಕುಡ್ಸೋಣ ಅಂತಂದ್ರೆ ಒಂದ್ ಸ್ವಲ್ಪ ಹೊತ್ತು ಸುಮ್ನಿರಲ್ಲ ಅಂತೀಯ. ಅವಾಗಿನ ಒಂದೇ ಸಮಕ್ಕೆ ಹೇಳ್ತಾ ಇದೀಯ. ಯಾರು ಇಲ್ಲ ಎತ್ಕೆ ಮಾರೋ, ನಾನು ಒಬ್ಬಳೇ ಇದ್ದೀನಿ. ಅಜ್ಜಿ ತಾತನು ಕೂಲಿ ಹೋಗ್ಯವ್ರೆ, ಎದ್ದೇಸ್ಕೆ ಎದ್ದು ಸುಮ್ನಿರು ಅಂತಂದ್ರೆ ಸುಮ್ನೆ ಇರ್ತಾ ಇಲ್ವಲ್ಲಮ್ಮ. ಯಾಕಮ್ಮಚ್ಚಿನಿ? ನಾನು ಇನ್ನ ಉಂಡಿಲ್ಲ, ಉಂಡು ಒಂದಿಷ್ಟು ಹಾಲು ಕಾಯಿಸ್ಕೊಂಬರೋಣ ಅಂತಂದ್ರೆ ನೀನ್ ಯಾಕನ ಒಂದೇ ಸಮಕ್ಕೆ ಹೇಳ್ತಾ ಇದೆಯಲ್ಲಮ್ಮ. ನಮ್ ಪೊದ್ದುನು ಬರ್ಲಿಲ್ಲ, ಪೊದ್ದು ಕೈ ಕೊಟ್ಟಿದ್ರೆ ಒಂದ್ ಸ್ವಲ್ಪ ಹೊತ್ತು ಆಟ ಆಡ್ಸಳು. ಏನ್ ಮಾಡೋದು? ಅಳಬಾರ್ದಮ್ಮ, ಹೊಟ್ಟೆ ಎಷ್ಟೈತಾ? ನೀನ್ ಹಾಲೆ ದೊಡ್ಡಳಾದೆ ನೋಡು, ಎದ್ಯಾಲು ನಿನಗೆ ಸಾಕಾಗಲ್ಲ. ಅದಕ್ಕೇನೆ ಒಂದಿಷ್ಟ ಹಾಲು ಕಾಯಿಸ್ಕೊಂಬತ್ತೀನಿ ಕುಕ್ಕಂಡಿರು ಅಂತಂದ್ರೆ ಸುಮ್ಮನೆ ಕುಕ್ಕಮಲ್ಲ, ಅಳ್ತಿರ್ತೀಯ. ನೋಡು ಅಲ್ಲಿ ಒಲೆ ಮೇಲೆ ಕಾಲಿಕ್ಕಿರೆ ಒಂದಿಷ್ಟ ಇದಾವ ಹಾಲು, ಆಮೇಲೆ ಅವನು ಉಕ್ಕು ಹೋಗ್ತವೆ ಅಂತ ಹೇಳಿ ನಿನ್ನೆತ್ಕೊಂಡು ಕುಕ್ಕಳೇನಿ, ಯಾರನ್ನ ಬತ್ತಾರೇನೋ ಕೊಡೋಣ ಅಂತ ಹೇಳಿ. ಪೊದ್ದು ಬತ್ತಾಳೋ ಏನೋ ಅಂತ ನೋಡ್ತಾ ಇದೀನಿ. ಅವಳು ಯಾಕೋ ಬರಂಗಿಲ್ಲ ಇವತ್ತು. ದಿನ ಇಟ್ಟತಿಗೆ ಬರಾಳು ಪುಟ್ಟಿ ಪುಟ್ಟಿ ಅಂತಾನೆ, ಇವತ್ತೇ ಬಂದಿಲ್ಲ ನೋಡು. ಮಂತಾಗ ಯಾರು ಇಲ್ದೇ ದಿವ್ಸ ನೀ ಒಂದೇ ಸಮಕ್ಕೆ ಹೇಳ್ತಾ ಇದ್ದಿ ಅವಾಗಿಂದನ. ಹೋಗತ್ಲಾಗೆ ನನಗಂತೂ ಸಾಕಾಗ್ತೈತಮ್ಮ. ಹಂಗೇನೆ ನೀನ್ ಸಮಾಧಾನ ಮಾಡಿ ಮಾಡಿನ ಹಂಗೆ. ಯಾರಪ್ಪ ಒಯ್ದಾರು? ಮರಲ್ ನಾಯಿ ಬಾ ಹಿಡ್ಕೊಂಡೋಗ್ಬ, ಅಳ್ತಾ ಇದ್ದಾಳೆ ಇವಳು. ನೋಡು ನಾಯಿ ಬಂದ್, ನಾಯಿ ಸುಮ್ನಿರಮ್ಮ, ಅಳ್ಬಾರ್ದು. ನಾಯಿ ನೋಡು ಹಿಡ್ಕೊಂಡೋಗುತ್ತೆ ನಿನ್ನ, ಅಳ್ಬಾರ್ದು, ಸುಮ್ನಿರು. ಅಯ್ಯೋ ಹೋಗತ್ಲಾಗೆ, ಎಷ್ಟ್ ಸಮಾಧಾನ ಮಾಡಿರೋನು ಸುಮ್ನೆ ಆಗ್ತಾನೆ ಇಲ್ಲ ಇವಳು. ಏನ್ ಮಾಡೋಣ ಇವಾಗ? ಯಾಕಮ್ಮಲ್ಲಿ ಹಂಗಾಳ್ತಾ ಇದ್ದಾಳೆ ನಿನ್ ಮಗಳು? ಯಾಕೆ ಏನಾಗೈತೆ ಅವಳಿಗೆ? ಹಾಲ್ಗಿಲ್ ಕುಡ್ಸಿದ್ಯಾ ಇಲ್ವೋ? ಹೊಟ್ಟೆ ಸಿರ್ಬೇಕೇನ ಅದಕ್ಕೆ ಹಂಗಾಳ್ತಾ ಇದ್ದಾಳೆ. ಹೊಟ್ಟೆ ತುಂಬ ಹಾಲು ಕುಡಿಸ್ಬೇಕೋ ಬೇಡವ ನೀನು? ಅದನ್ನೇ ಹಾಲು ಕಾಯಿಸ್ಕೊಂಡ್ ಕುಡ್ಸೋಣ ಅಂತ ಹೇಳಿ ಇವಳನ್ನ ಕೆಳಕ್ಕೆ ಕುಂಡ್ಸಿರಿ ಆಟ ಆಡ್ತಾಳೆ ಅಂತಂದ್ರೆ ಆಟ ಆಡಲ್ಲ, ಅರ್ಸ್ತಾಳ ಹಂಗೇನೆ. ಅದಕ್ಕೇನೆ ನಾನು ಎತ್ಕೊಂಡು ನಿಂತ್ಕೊಂಡಿದೀನಿ. ಈ ಪೊದ್ದು ಬತ್ತಾಳೆ, ಅವಳ ಕೈ ಕೊಟ್ಟು ಒಂದಿಟ್ಟು ಹಾಲು ಕಾಯಿಸ್ಕೊಂಡ್ ಕುಡ್ಸೋಣ ಅಂತಾನ. ಪೊದ್ದುನು ಬರಂಗಿಲ್ಲ, ನಮ್ಮ ಅಮ್ಮನೂ ನಮ್ಮ ಅಪ್ಪನಿಗೆ ದೇಶಕ್ಕೆ ಎದ್ದು ಯಾರ್ಗ ಕೂಲಿ ಹೋದ್ರು. ಅದಕ್ಕೆ ನಾನು ಒಬ್ಳೇ ಅಲ್ಲ ನೋಡ್ತಿದ್ದೆ, ಯಾರನ್ನ ಬತ್ತಾರೋ ಏನೋ ಅಂತ ಹೇಳಿ. ಹೊಟ್ಟೆ ತೋರಿಸ್ತೈತೆ ಅವಳಿಗೆ, ಎದ್ಯಾಲು ಸಾಕಾಗಲ್ವಲ್ ಗುಂಡಜ್ಜಿ, ಅದಕ್ಕೆ ಒರೆಸ್ತಾಳೆ. ಒಂದ್ ಸ್ವಲ್ಪ ಹೊತ್ತು ಸುಮ್ಮನೆ ಕುಕ್ಕಮಲ್ಲ, ಆಯ್ತು ಹಾಲು ಕಾಯಿಸ್ಕೊಂಬರೋವರ್ಗು. ಏನ್ ಮಾಡೋಣ ಹೇಳು? ಒಂದೇ ಸಮ ಕೊಳ್ತಾ ಇದ್ದಾಳ ಅವಾಗಿಂದನ. ಅವು ಬೇರೆ ಹಾಲು ಬೇರೆನೆ ಒಂದೀಸ ಇದಾವೆ. ತಿರ್ಗ ಆಮೇಲೆ ಒಲೆ ಮೇಲೆ ಕಿಕ್ ಬಂದು ಇವಳು ಎತ್ಕೊಂತೀಯ, ಹಾಲೆಲ್ಲ ಉಕ್ಕೋದ್ರೆ ಏನ್ ಮಾಡೋಣ? ಎಲ್ತಾರನ ಹಾಲ? ಅದಕ್ಕೇನೆ ಯಾರ ಕೈಗನ ಕೊಟ್ಟು ಕಾಸನ ಅಂತ ಹೇಳಿ ನೋಡ್ತಿದ್ದೆ. ಹೆಂಗ ಬಂದ್ಯಲ್ಲ ಗುಂಡಜ್ಜಿ, ಒಂದ್ ಸ್ವಲ್ಪ ಹೊತ್ತು ಎತ್ಕೊಂಡು ಹೋಗತ್ಲಾಗೆ ಹಾಲು ಕಾಯಿಸ್ಕೊಂಬತ್ತೀನಿ. ಯಾಕ ಒಂದೇ ಸಮಕ್ಕೆ ಖ್ಯಾತಿ ಮಾಡ್ತಾ ಇದ್ದಾಳೆ. ಒಂದ್ ಸ್ವಲ್ಪ ಹೊತ್ತು ಎತ್ಕೆ ಅತ್ಲಾಗೆ ಅವನ ಅಲ್ಲಿ ದನಗಳೋ ಇಲ್ಲ ಕೋಳಿನೋ ಕುರಿನೋ ತೋರ್ಸು ಸುಮ್ನಾಗ್ತಾಳೆ. ನಾನು ಎಲ್ಗನ ಎತ್ಕೊಂಡು ಹೋಗಕ್ಕೆ ಇಲ್ಲಿ ಮಂತಾಗೆ ಯಾರು ಇಲ್ಲ. ಅದಕ್ಕೇನೆ ನಾನು ಇಲ್ಲೇ ನಿಂತ್ಕೊಂಡಿದೀನಿ, ಅವಳಿಗೆ ಎತ್ಕೊಂಡು ಹೋಗ್ಬೇಕತ್ಲಾಗೆ. ಹಂಗಾದ್ರೆ ಸುಮ್ನಾಗ್ತಾಳೆ. ಅದಕ್ಕೆ ಒಂದ್ ಸ್ವಲ್ಪ ಹೊತ್ತು ಎತ್ಕೊಂಡು ಹೋಗು, ನಾನು ಹಂಗೆ ಉಂಡು ಹಾಲು ಕಾಯಿಸ್ಕೊಂಡು ಒಂದ್ ಬಟ್ಲ ಕೊಯ್ಕೊಂಡು ಬತ್ತೀನಿ ಆಟತಿಗೆ. ಒಂದ್ ಸ್ವಲ್ಪ ಹೊತ್ತು ಎತ್ಕೊಂಡು ಹೋಗತ್ಲಾಗೆ, ಆಮೇಲೆ ಎತ್ಕೊಂಡ್ ಬರಿವಂತಿ ಹಾಲು ಕಾಯಿಸ್ತೀನಿ ಆಟತಿಗೆ. ನಾನು ಉಂಡು ನೀಟ, ನಾನು ಇನ್ನ ಉಂಡಿಲ್ಲ. ಅಯ್ಯೋ ಅಯ್ಯೋ ಏನು ಅರಸ್ತೀಯ ಮಾರಾಗಿತ್ತಿ, ಸುಮ್ನಿರಕ್ಕಾಗಲ್ಲೇ? ನಿಮ್ಮ ಅಮ್ಮಗೆ ಒಂದಿಷ್ಟು ತುಂಬಾಕು ಬಿಟ್ಟಿಲ್ವಲ್ಲ ನೀನು? ಬಾಯಿಲಿ ಕೊಡಮ್ಮಲ್ಲಿ ಎತ್ಕೊಂಡು ಹೋಗ್ತೀನಿ ಒಂದ್ ಸಣ್ಣ ಹೊತ್ತ. ಹೋಗು ಜಾಲ್ದು ಉಂಡು ಹಾಲು ಕಾಯಿಸು, ಎತ್ಕೊಂಡ್ ಬರ್ತೀನಿ ಕುಡಿಸಿವೆಂತಿ. ಕೊಡಿಲಿ ನನ್ನ ಕೈಗೆ, ಎತ್ಕೊಂಡು ಹೋಗ್ತೀನಿ ಅತ್ಲಾಗೆ. ಸುಮ್ಮನಾಗ್ತಾಳೆ. ಹೋಗು ನೀನು ಜಾಲ್ದು ಉಂಡು ಒಂದಿಟ್ಟು ಹಾಲು ಕಾಯಿಸು, ಅತ್ಲ ಒಂದ್ ಸಣ್ಣ ಅವತ್ತು ಎತ್ಕೊಂಡು ಹೋಗಿ ಕರ್ಕೊಂಬರ್ತೀನಿ ಆಟತಿಗೆ. ಹೋಗು ಜಾಲ್ದು. ಸರಿ ಹಾತ್ಕೊಂಡು ಗುಂಡಜ್ಜಿ, ಒಂದಿಟ್ಟು ಉಂಡು ಹಾಲು ಕಾಯಿಸ್ತೀನಿ. ಹಾಲು ಕಾಯಿಸಿ ಹಂಗೆ ಆರಿಸ್ತಿರ್ತೀನಿ, ಕರ್ಕೊಂಬ ಜಾಲ್ದು. ಹೊಟ್ಟಸ್ತೈತೇನೋ ಅದಕ್ಕೆ ಹೇಳ್ತಾ ಇದ್ದಾಳೆ. ಅಗಳು ಅಲ್ಲಿ ನೋಡಮ್ಮ ನಾಯಿಗಳು, ಅಗಳಮ್ಮ ಕೋಳಿಗಳು, ದನಗಳು ನೋಡಮ್ ಪುಟ್ಟಿ. ಅಳಬಾರ್ದು, ಸುಮ್ನಿರಮ್ಮ, ಅಳಬಾರ್ದು. ನಿಮ್ಮ ಅಮ್ಮಯ್ಯ ಹಾಲು ಕಾಯಿಸ್ತಾಳೆ, ಸುಮ್ನಿರ, ಅಳಬೇಡ. ಅಲ್ಲಿ ನೋಡಮ್ಮ, ನೋಡು ದನಗಳು, ಕೋಳಿ ನೋಡಮ್ಮ ಸಣ್ಣ ಮರಿಗಳು ನಿನ್ನಂತಾವು. ನೋಡು ಅವ್ರ ಅಮ್ಮನ ಜೊತೆಗೆ ಹೆಂಗ್ ಆಡ್ತಾ ಇದಾವೆ. ಬರಲ್ಲೇ ಕೋಳಿ, ಬಾ ಇವಳು ಹಿಡ್ಕೊಂಡು ಹೋಗ್ಬಾ, ಅಳ್ತಾಳೆ ಯಾಕನ. ಬಾ ಇಲ್ಲಿ. ಅಗ್ಗಳಲೆ ಗೊತ್ತಾ ಇದಾವೆ ಪುಟ್ಟಿ ಕಡಿಕೇನಿ ಕೋಳಿಗಳು ಸಣ್ಣವು ನೋಡಮ್ಮ. ಅಗ್ಗಳಲೆ ನಮ್ ಪುಟ್ಟಿ ನೋಡಪ್ಪ ಕೋಳಿನ ಕರಿಯದ ಬಾ ಅಂತನ. ಏನ್ ಸಾವ್ಕಾರ್ರೆ, ಚೆನ್ನಾಗಿದ್ದೀರಾ? ಹ್ಞೂ ಗುಂಡಮ್ಮ, ನಾನ್ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ? ಮೊಮ್ಮಗನ ಮೊಮ್ಮಗಳು ಸಾವ್ಕಾರ್ರೆ, ಯಾಕೆ? ಏನಿಲ್ಲ, ನಾನ್ ನೋಡಿ ನಗ್ತಾ ಇದ್ದಾಳೆ ನಿನ್ ಮೊಮ್ಮಗಳು. ಅಲ್ಲಿ
ಗುಂಡಮ್ಮ ಕೊಡಿಲಿ ನಾನೊಂದು ಸಣ್ಣ ಹೊತ್ತು ಎತ್ಕೊಂತೀನಿ. ನಾನು ನೋಡಿ ನಗ್ತಾ ಇದ್ದಾಳೆ ನಿನ್ನ ಮೊಮ್ಮಗಳು. ಕೊಡು ಎತ್ಕೊಂತೀನಿ. ತಾಳ್ರಿ ಸಾವ್ಕಾರ್ರಿ. ಮಕ್ಕಳನ್ನ ಎತ್ಕೊಂಡ್ರೆ ಎಂತ ಬೇಜಾರಿದ್ರು ಬೇಜಾರೆಲ್ಲ ಹೋಗುತ್ತಂತೆ. ತಗೊಳ್ರಿ ಎತ್ಕೊಳ್ರಿ. ಏಯ್ ಕಳ್ಳಿ, ನಾನು ನೋಡಿ ನಗ್ತೀಯ? ಕಳ್ಳಿ. ಆತು ಬೇಕಮ್ಮ, ಆತು ಬೇಕಮ್ಮ. ಯಾವ್ದು ಕೊಡ್ಸೋನಮ್ಮ? ಚಾಕ್ಲೇಟ್ ಬೇಕೇ? ಬಿಸ್ಕತ್ ಕೊಡ್ಸಾನೆ? ಬಿಸ್ಕತ್ ತಿಂತೀಯೇನು? ನೋಡ್ಲಾ ತಿಪ್ಪೆ, ನಾನು ನೋಡ್ತಿದ್ದಂಗೆನೆ ಈ ಅಮ್ಮಣಿ ಎಂತ ಆಸೆನಕ್ ನಗ್ತಾಳೆ. ನನ್ಗೂ ಜೈಲ್ಗೆ ಹೋಗಿ ಬೇಜಾರಾದಂಗಾಗಿತ್ತು. ಇವಳು ಎತ್ಕೊಂತಿದ್ದಂಗೆನೆ ಏನೋ ಮನ್ಸಿಗೆ ಸಮಾಧಾನ ಆದಂಗೆ ಆತಪ್ಪ. ಜೈಲಿಂದ ಬಂದಾಗಿಂದನ ನನಗೂ ಎಷ್ಟೇನೆ ಸಮಾಧಾನ ಮಾಡ್ಕೊಂಡ್ರು ಸಮಾಧಾನನೇ ಆಗ್ತಿರ್ಲಿಲ್ಲ. ನೋಡು, ಈ ಸಣ್ಣ ಹುಡುಗಿನ ಎತ್ಕೊಂಡು ಮನ್ಸೆಲ್ಲ ಅಗುರಾದಂಗೆ ಆತಪ್ಪ. ಎಂಚನಾಕ್ ನಗ್ತಾಳೆ. ಗೊತ್ತೇನಮ್ಮ, ನಮ್ಮ ಮನೆಗೆ ಹೋಗೋಣ? ನಮ್ಮ ಮನೆಗೆ ಸಣ್ಣ ಹುಡುಗರು ಯಾರೂ ಇಲ್ಲಮ್ಮು. ನೋಡು, ಯಾರನ್ನ ಒಬ್ರು ಸಣ್ಣ ಹುಡುಗರು ಇದ್ರೆ ಎತ್ಕೊಂಡು ನಮ್ಮ ಮೈ ನೋವು ನಮ್ಮ ಬೇಜಾರು ಎಲ್ಲ ಕಳಿಬೋದು. ನಮ್ಮ ಮನೆಗೆ ಯಾರು ಇಲ್ಲಮ್ಮ, ನಿನ್ನಂಥವ್ರು ಬತ್ತಿ ಹೋಗೋಣ? ನನ್ನ ಮಗಳು ಇದ್ದಾಳೆ ಪೊದ್ದು ಅಂತಾನ. ಅವಳು ಒಂಥರ ನೀನಿದ್ದಂಗೆನೆ. ಅವಳಿಗೂ ಏನು ಗೊತ್ತಾಗಲ್ಲ. ಅವಳು ಸಣ್ಣ ಹುಡುಗಿ ಇದ್ದಂಗೆ. ಆದರೆ ದೊಡ್ಡಳಾಗಿ ಬೆಳೆದಿದ್ದಾಳೆ ಅಷ್ಟೇನೆ. ಬುದ್ಧಿ ಮಾತ್ರನ ನಿನ್ನಂಗೆ. ಅಯ್ಯೋ ಯಾಕಮ್ಮ ಅಳ್ತಾ ಇದೆಯಾ? ಯಾಕಮ್ಮ ಹೊಟ್ಟಸೈತೆ? ಹಾಲು ಕುಡಿತೀಯೇ? ಹಾಲು ಕುಡಿತೀಯೇ? ಬಾ, ನಮ್ಮ ಮನೆಗೆ ಇದಾವ ಹಾಲು, ಬಾ ಹೋಗೋಣ. ಕೊಡ್ತೀನಿ, ಕುಡಿವೆಂತೆ. ಗುಂಡಮ್ಮ ಬಾರ್ ಗುಂಡಮ್ಮ, ನಿನ್ನ ಮೊಮ್ಮಗಳನ್ನ ಕರ್ಕೊಂಡು ನಮ್ಮ ಅಂತಕ್ಕೆ ಬಾ. ಹಾಲು ಇದಾವೆ, ಕೊಡ್ತೀನಿ, ಹೋಗಿ ಕುಡಿಸುವಂತೆ. ಯಾಕೋ ಅಳ್ತಾಳೆ ಇವಳು, ಹೊಟ್ಟಸ್ತಿರ್ಬೇಕೇನ ಅನ್ನಂಗೆ. ಗುಂಡಮ್ಮ, ಇವಳು ಯಾರ ಮಗಳು? ನಿನ್ನ ಮಗನ ಮಗಳ ಅಥವಾ ಮಗಳ ಮಗಳ? ಸಾವ್ಕಾರ್ರೆ, ಇವಳು ನನ್ನ ಮೊಮ್ಮಗಳಲ್ಲ. ನನ್ನ ಮೊಮ್ಮಕ್ಳು ಆಲೇನೆ ದೊಡ್ಡರಾಗ್ಯಾವ್ರಿ. ಆಲೇನೆ ಓಡಾಡಂಗಾಗಿದ್ದಾರೆ. ನೋಡಿದ್ಯಲ್ಲ ಮಂಜ, ನನ್ನ ಮಗನ ಮಗ ಅವನು. ಅವನು ನನ್ನ ಮಗಳ ಮಕ್ಕಳು, ಒಂದು ಹೆಣ್ಣು ಒಂದು ಗಂಡು ಊರಾಗಿದ್ದಾವೆ. ಅವು ಆಲೇನೆ ದೊಡ್ಡವಾಗ್ಯಾವೆ. ಸಣ್ಣವು ಯಾವು ಇಲ್ಲ. ಇದು ನನ್ನ ಮೊಮ್ಮಗಳಲ್ಲ. ನಿನ್ನ ಮೊಮ್ಮಗಳಲ್ಲೇನು ಇವಳು ಈ ಪಿಳ್ಳೆ? ಮತ್ತೆ ಯಾರ ಮಗಳಿದು? ಸಾವ್ಕಾರ್ರೆ, ನಿಮ್ಮ ವಂಶದ ಕುಡಿನ ನೀವೇ ಗುರ್ತಿಡಿಯಕ್ಕಾಗ್ತಿಲ್ಲ ನೋಡ್ರಿ. ಎಂದಾದ್ರೂ ಹೋಗಿ ನೋಡಿದ್ರೆ ತಾನೇ ಗೊತ್ತಾಗೋದು ನಿಮ್ಗೂನು. ಅಂದ್ರೆ ಏನ್ ಹೇಳ್ತಾ ಇದ್ದಿ ಗುಂಡಮ್ಮ? ಏನು ನನ್ಗೆ ಅರ್ಥ ಆಗ್ಲಿಲ್ಲಮ್ಮ. ಏನಂತ ಸರಿಯಾಗಿ ಅರ್ಥ ಆಗಂಗೆ ಹೇಳು. ನಿಮ್ಮ ವಂಶದ ಕುಡಿ ಸಾವ್ಕಾರ್ರೆ ಇವಳು. ಇವಳು ನಿನ್ ಮಗನ ಮಗಳು. ಗೊತ್ತಾಯ್ತಾ ಇವಾಗ? ಹೌದಾ? ನಮ್ಮ ರಾಜನ ಮಗಳ ಇವಳು? ಅಯ್ಯೋ ಅಯ್ಯೋ ಅಯ್ಯೋ, ಅಲ್ಲಿ ಎಷ್ಟು ದೊಡ್ಡಳಾಗಿದ್ದಾಳೆ ಗುಂಡಮ್ಮ. ನನಗೆ ಗೊತ್ತೇ ಇರಲಿಲ್ಲ. ನಾನು ಎಂದೂ ಹೋಗಿ ನೋಡ್ಲಿಲ್ವಲ್ಲ, ಅದಕ್ಕೆ ನಾನು ಎಂದೂ ನೋಡಿರ್ಲಿಲ್ಲ ಗುಂಡಮ್ಮ. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಮೊಮ್ಮಗಳು ಎಷ್ಟು ದೊಡ್ಡಳಾಗ್ಯಾಳಪ್ಪ. ಯಾವಾಗ ಬತ್ತೀಯಮ್ಮ ನನ್ನ ಮನೆಗೆ? ಸಾವ್ಕಾರ್ರೆ, ಇದು ಚಿಕ್ಕ ಸಾವ್ಕಾರನ್ ಮಗಳೇನಿದು? ಕಣ್ಲ ತಿಪ್ಪೆ, ಇವಳು ನನ್ನ ಮೊಮ್ಮಗಳು ಕಣೋ. ಅದಕ್ಕೇನೆ ನನಗೆ ಎತ್ಕೊಂತಿದ್ದಂಗೆನೆ ಏನೋ ನನ್ನ ಮೊಮ್ಮಗಳನ್ನೇ ಎತ್ಕೊಂಡೇನೋ ಅಂತ ಅನ್ನಿಸ್ತು. ಇವಳು ಎತ್ಕೊಂಡೇನೆ ನನಗೊಂಥರ ಸಮಾಧಾನ ಆಯ್ತು. ಜೈಲಿಂದ ಬಂದಾಗಿಂದನ ನನಗೂ ಬೇಜಾರಾಗಿತ್ತು. ಯಾರನ್ನು ನೋಡಿರೋನು ಯಾರನ್ನು ಮಾತಾಡ್ಸಿರೋನು ಬೇಜಾರೇ ಹೋಗಿರ್ಲಿಲ್ಲ. ಇವಳು ಎತ್ಕೊಂಡು ಹೇಳ್ಕೇನೆ ಏನೋ ಒಂಥರ ಮನಸ್ಸಿಗೆ ಒಂಥರ ಸಮಾಧಾನ ಆದಂಗಾತು, ಸಂತೋಷ ಆದಂಗೆ ಆತಪ್ಪ. ನೋಡ್ಲಾ ನನ್ನ ಮೊಮ್ಮಗಳಂತೆ ಇವಳು. ಅಯ್ಯೋ ಅಯ್ಯೋ ಅಯ್ಯೋ, ಇದ್ದೂರಾಗೆ ಇದ್ರೂ ನಾನು ಒಂದಿಸ್ಲು ಹೋಗಿ ನೋಡ್ಲಿಲ್ವಲ್ಲ ಇವಳನ್ನ. ಎಷ್ಟು ದೊಡ್ಡಳಾಗ್ಬಿಟ್ಟವಳ ಅಲ್ಲೇ. ನೋಡ್ಲಾ ತಿಪ್ಪೆ ನನ್ನ ಮೊಮ್ಮಗಳು. ಅಯ್ಯೋ ಅಯ್ಯೋ ಅಯ್ಯೋ, ನನ್ನ ಬಂಗಾರ ಅಳ್ಬಾರ್ದಪ್ಪೋ. ನಾನಪ್ಪೋ ನಿಮ್ಮ ತಾತ. ಸಾವುಕಾರ ಸಿದ್ದಪ್ಪ ನಾನು. ನೀನು ನೋಡಿಲ್ಲ ಎಂದನು? ನೀನೆಲ್ಲಿ ನೋಡ್ತೀಯ ಅಲ್ವೇ? ನಾನೇ ನೀನು ನೋಡಿಲ್ಲ. ಹೆಂಗೋ ಇವತ್ತಾದ್ರೂ ನಿನ್ನ ಮಕ ನೋಡಿನಲ್ಲಮ್ಮ. ಸಾವ್ಕಾರ್ರೆ ನೋಡ್ರಿ, ಅಲ್ಲ ಇದ್ದೂರಾಗೇನೆ ಮೊಮ್ಮಗಳಿದ್ರು ಒಂದಿವ್ಸ ನೀವು ಹೋಗಿ ನೋಡ್ಲಿಲ್ಲ ಮೊಮ್ಮಗಳು ಅಂತಾನ. ಏನ್ ಮಾಡೋದು ಗುಂಡಮ್ಮ, ಕೆಲಸ ಅದು ಇದು ಅಂತ ಹೇಳಿ ಇದ್ರಾಗೆ ಕಾಲ ಕಳೆದಿದ್ದಾತು. ನನಗೆ ಮೊಮ್ಮಗಳಿರೋದು ತಲೆಗೆ ಬರಲೇ ಇಲ್ಲ. ಏನು ಮಾಡೋದು ಹೇಳು? ಹೆಂಗೋ ನೀನಾದ್ರೂ ಇವತ್ತು ಕರ್ಕೊಂಬಂದಲ್ಲ. ಇವತ್ತಾದ್ರೂ ನೋಡಿನಲ್ಲ ನನ್ನ ಮೊಮ್ಮಗಳನ್ನ. ಸಾಕು ಬಿಡು. ಗುಂಡಜ್ಜಿ ಗುಂಡಜ್ಜಿ, ಮಲ್ಲಿ ನಿಮ್ಮ ಮಾವ ಎತ್ಕೊಂಡಿರೋದಕ್ಕೆ ನಿನ್ನ ಮಗಳು ಸುಮ್ಮನೆ ಇದ್ದಾಳೆ ನೋಡು. ನಿಮ್ಮ ಮಾವಂತ ಹೋಗ್ತಿದ್ದಂಗೆನೆ ಕಿಲ ಕಿಲ ನೊಕ್ತಿದ್ಲು. ಮಾವ ಚೆನ್ನಾಗಿದ್ದೀರಾ? ನಮ್ಮ ನಾನು ಚೆನ್ನಾಗಿದ್ದೀನಿ. ಇವಳಿಗೆ ಹೊಟ್ಟೆ ಎಸ್ತಿರ್ಬೇಕೇನೋ. ತಗ ಹಾಲು ಕುಡ್ಸು. ನೋಡು, ಇಷ್ಟೊತ್ತಿನ ತಕ್ಕನೆ ಹಾಲು ಕುಡಿಸ್ದಂಗೆ ಸುಮ್ಮನೆ ಇರೋದು. ಅಳ್ತಾ ಇದ್ದಾಳೆ ಅವಾಗಿಂದ. ತಾಳಮ್ಮ ಜಲ್ದು ಹಾಲು ಕುಡ್ಸು, ಕರ್ಕೊಂಡೋಗಿ ಹೋಗು. ಇಲ್ಲ ಮಾವ, ಅಪ್ಪಯ್ಯನು ಅಮ್ಮಯ್ಯನು ಮನೆಯಾಗಿರ್ಲಿಲ್ಲ. ನಾನು ಒಬ್ಬಳೇ ಇದ್ದೆ. ಅದಕ್ಕೇನೆ ಅಡುಗೆ ಎಲ್ಲ ಮಾಡೋ ಅಷ್ಟೊತ್ತಿಗೆ ಲೇಟ್ ಆಯ್ತು. ಅದಕ್ಕೆ ಇವಾಗ ಹಾಲು ಕಾಯಿಸ್ಕೊಂಬಂದೆ. ಈ ಗುಂಡಜ್ಜಿ ಒಂದು ಸ್ವಲ್ಪ ಎತ್ಕೊಂಡು ಹೋಗಿರ್ತೀನಿ. ಹಾಲು ಕಾಯಿಸ್ಕೊಂಬ ಅಂತ ಉಂಡು ಇವಾಗಿನ ಉಂಡು ಹಾಲು ಕಾಯಿಸ್ಕೊಂಬಂದೆ ಕುಡ್ಸೋಣ ಅಂತೇಳಿ. ಗುಂಡಜ್ಜಿ ಮಂತ ಕರ್ಕೊಂಡು ಹೋಗಿತ್ತು ಅವ್ರ ಮಂತಕ್ಕೆ. ಅಲ್ಲಿಗೆ ಕುಡ್ಸೋಣ ಅಂತೇಳಿ ತಗೊಂಡು ಹೋಗ್ತಿದ್ದೆ. ಹೆಂಗೋ ನೀವು ಇಲ್ಲೇ ಇದ್ದೀರಾ? ಇಲ್ಲೇ ಎತ್ಕೊಂಡಿರ್ತೀನಿ, ಕೊಡು. ಅವಳು ಕೈಯಕ್ಕೆ ಕುಡಿತಾಳ ಅವಳೇನೆ. ಕೈಗೆ ಹಿಡ್ಕೊಂತಾಳ. ಅಯ್ಯೋ ಮಾವ, ಹಾಲು ಕಾಯಿಸಿ ಇದಕ್ಕೆ ಹಾಕಿ ಕೊಡ್ತಿದ್ದಂಗೆನೆ ಹೆಂಗ್ ಕುಡಿತಾಳ ಗೊತ್ತೇ? ಕೈಯಾಗ ಹಿಡ್ಕೊಂಡು. ಅವಳೆ ಕುಡ್ದು ಬಿಡ್ತಾಳೆ. ಒಂದ್ ಸ್ವಲ್ಪನ ತಣ್ಣಗೆ ಮಾಡಿ ಇದ ಕೊಯ್ದು ಕೈ ಕೊಟ್ರು ಸಾಕು.
ಹೊಟ್ಟಸ್ತಿರತ್ ನೋಡು ಸುಮ್ಮನ ಚಿಪ್ಕೊಂಡ್ ಕುಡ್ದು ಬಿಡ್ತಾಳೆ. ಎತ್ಕೊಂಡಿರಿ ಅವಳ ಕೈಗೆ ಕೊಡ್ತೀನಿ, ಹಿಡ್ಕೊಂಡ್ ಕುಡಿತಾಳೆ ಅವಳೇನೆ. ಹೊಟ್ಟಸ್ತೈತಿ ಅವಾಗಿಂದ ಹೊಳ್ತಿದ್ಲು. ಓಕೆ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕತೆ ಇನ್ನೂ ಮುಂದುವರಿಯುತ್ತೆ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡ್ರಿ. ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.